ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು KSYUಗೆ ಅಡ್ಮಿಷನ್ ಆಗಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಸ್ನ ಮಾಡಬಾರ್ದು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ KSYUಗೆ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ದರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KSYUಗೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಯಾವ ನಂಬರ್ನ ಕೊಡ್ತೀರಾ ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ನೀವು ಪರ್ಮನೆಂಟಾಗಿ ಯೂಸ್ ಮಾಡುವಂಥ ನಂಬರ್ನ ದಯವಿಟ್ಟು ಅಡ್ಮಿಷನ್ ಟೈಮ್ನಲ್ಲಿ ಕೊಡಿ. ಯಾಕಂತಂದರೆ ಅಲ್ಲಿ ನಿಮಗೆ ಮೆಸೇಜ್ ಬರ್ಬೋದು ಮತ್ತು ಅಪ್ಡೇಟ್ಸ್ ಬರ್ಬೋದು. ಜೊತೆಗೆ ನೀವು KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಯೂಸ್ ಮಾಡಬೇಕಾಗಿರುತ್ತೆ. ಈ ಆ್ಯಪ್ ಮುಖಾಂತರ ನೀವು ನಿಮ್ಮ ಅಸೈನ್ಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮತ್ತು SLMನೂ ಕೂಡ ನೀವು ಇದರ ಮುಖಾಂತರನೇ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಈ ಆ್ಯಪ್ ಮುಖಾಂತರ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ OTPಗಾಗಲಿ ಮತ್ತು ಏನಾದರೂ ಅಪ್ಡೇಟ್ಸ್ಗಾಗಲಿ ಈ ನಂಬರ್ ನೀವು ಎನಿ ಟೈಮ್ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಪರ್ಮನೆಂಟ್ ನಂಬರ್ಸ್ನ ಕೊಡಿ. ಯಾಕಂತಂದರೆ ತುಂಬ ವಿದ್ಯಾರ್ಥಿಗಳು ಯಾವ್ಯಾವುದೋ ಅಡ್ಮಿಷನ್ ಟೈಮಲ್ಲಿ ಯಾವ್ಯಾವುದೋ ನಂಬರ್ ಕೊಡ್ತಾರೆ. ಈ ಥರ ನಂಬರ್ ಕೊಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬರೋದಿಲ್ಲ. ಇದರ ಜೊತೆಗೆ KSYU ಕಡೆಯಿಂದ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಬ್ಯಾಚ್ಗೂ ಕೂಡ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದಂತಹ ಲಿಂಕ್ಗಳನ್ನ ನೀವು ರಿಜಿಸ್ಟ್ರೇಷನ್ ಆಗಿರುವಂಥ ಸಿಮ್ಗೆ ಮೆಸೇಜ್ ಹೋಗುತ್ತೆ. ಸೊ ಆದ್ದರಿಂದಾಗಿ ನೀವು ಯೂಸ್ ಮಾಡುವಂಥ ಪರ್ಮನೆಂಟ್ ನಂಬರ್ಸ್ನ ಆದಷ್ಟು ಅಡ್ಮಿಷನ್ ಟೈಮ್ನಲ್ಲಿ ಕೊಡಿ. ಇದರ ಜೊತೆಗೆ ನಿಮ್ಮ ವ್ಯಾಲಿಡ್ ಇಮೇಲ್ ಐಡಿನ ಕೊಡಿ. ಯಾಕಂದರೆ ಕೆಲವೊಂದು ಸಲ ನಿಮಗೆ ಇಮೇಲ್ ಮುಖಾಂತರನೂ ಕೂಡ ಅಪ್ಡೇಟ್ಸ್ ಬರುತ್ತೆ. ಸೊ ವ್ಯಾಲಿಡ್ ಮೊಬೈಲ್ ನಂಬರ್ ಮತ್ತು ವ್ಯಾಲಿಡ್ ಇಮೇಲ್ ಐಡಿ ಕೊಡಿ. ಇದರ ಜೊತೆಗೆ ನೀವು ಕರೆಂಟ್ಲಿ ಯೂಸ್ ಮಾಡ್ತಾ ಇರುವಂಥ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಕೂಡ ಕರೆಕ್ಟಾಗಿ ಕೊಡಿ. ಯಾಕಂತಂದರೆ ನೀವು ಸ್ಕಾಲರ್ಶಿಪ್ ಟೈಮ್ನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಈ ಸ್ಕಾಲರ್ಶಿಪ್ ಬರಬೇಕು ಅಂತಂದರೆ ಕರೆಕ್ಟಾಗಿರೋ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ಮಾತ್ರ ಬರೋವಂಥದ್ದು. ಯಾವುದೋ ಓಲ್ಡ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಾಗ ಆ ಅಕೌಂಟ್ಗಳಿಗೆ ಸಮ್ಟೈಮ್ಸ್ ಅಮೌಂಟ್ ಬರ್ದೇ ಇರ್ಬೋದು. ಆದ್ದರಿಂದಾಗಿ ನೀವು ರನ್ನಿಂಗ್ ಯೂಸ್ ಮಾಡ್ತಾ ಇರೋಂಥ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇವಿಷ್ಟು ಇಂಪಾರ್ಟೆಂಟ್ ವಿಷಯಗಳು. ಇದನ್ನು ಹೊರತುಪಡಿಸಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ ಅಡ್ಮಿಷನ್ ಟೈಮ್ನಲ್ಲಿ ಅಂತ ನೋಡೋದಾದರೆ, ಮೊದಲನೆಯದಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಎರಡನೆಯದಾಗಿ PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಡಿಗ್ರಿ ಸೇರ್ಕೊಳ್ಳೋವಂಥ ವಿದ್ಯಾರ್ಥಿಗಳಿಗೆ PUC ಮಾರ್ಕ್ಸ್ ಕಾರ್ಡ್ ಸಾಕು. ಮಾಸ್ಟರ್ ಡಿಗ್ರಿಗೆ ಏನಾದರೂ ಸೇರ್ಕೋಬೇಕು ಅಂತಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಮೂರನೆಯದಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನಾಲ್ಕನೆಯದಾಗಿ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಐದನೆಯದಾಗಿ ನಿಮ್ಮ ಫೋಟೋ ಬೇಕಾಗಿರುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗಿರುತ್ತೆ. 3 to 4 ಫೋಟೋಸ್ ಬೇಕಾಗಿರುತ್ತೆ. ಐದನೆಯದಾಗಿ ನೀವು ಸೆಲ್ಫ್ ಸಿಗ್ನೇಚರ್ ಮಾಡಿರೋಂಥ ಒಂದು ಫೋಟೋ ಬೇಕು. ಇಲ್ಲ ಅಂತಂದರೆ ಒಂದು ಯಾವುದಾದ್ರು ಪೇಜ್ನಲ್ಲಿ ನೀವು ಸೈನ್ ಮಾಡ್ಕೊಂಡು ಹೋಗಿರಿ. ಯಾಕಂತಂದರೆ ಆ ಸೈನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ PDF ಮಾಡಿ. ಆರನೇದಾಗಿ ನೋಡೋದಾದರೆ ಲೇಡೀಸ್ಗಳು BPL ಕಾರ್ಡ್ ಹೊಂದಿದ್ರೆ ಆ BPL ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗಿರುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ನೀವು ಜೆರಾಕ್ಸ್ ತೊಗೊಂಡು ಹೋದರೆ ಸಾಕು. ಇಷ್ಟನ್ನು ಕೂಡ ಅವ್ರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ಅಡ್ಮಿಷನ್ನ ಈಸಿಯಾಗಿ ಪಡ್ಕೋಬೋದಾಗಿದೆ. ಈ ಲೀಸ್ಟ್ನಲ್ಲಿ ಹೇಳಿದಂಥ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನೀವು KSYನಲ್ಲಿ ಅಡ್ಮಿಷನ್ ಪಡ್ಕೋಬೋದಾಗಿದೆ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ KSYನ ಯಾವ ವಿಷಯಗಳ ಬಗ್ಗೆ ವಿಡಿಯೋಸ್ ಬೇಕು ಅಂತ ದಯವಿಟ್ಟು ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಾನು ಖಂಡಿತ ಆ ವಿಷಯದ ಮೇಲೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.